ರದ್ದಾಗಿದ್ದ ಬಿಪಿಎಲ್ ಕಾರ್ಡ್ಗಳು ಫಲಾನುಭವಿಗಳ ಕೈಗೆ ಸೇರಿವೆ. ಇದರಿಂದ ಕಾರ್ಡ್ದಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ಹೀಗಿರುವಾಗಲೇ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ. ನಾಳೆ ಸಂಜೆಯೊಳಗೆ ಎಲ್ಲ ಬಿಪಿಎಲ್ ಕಾರ್ಡ್ ವಾಪಸ್. ಫಲಾನುಭವಿಗಳ ಕೈಗೆ ಸಿಗಲಿದೆ 2 ತಿಂಗಳ ರೇಷನ್. ಬಿಪಿಎಲ್ ಬಡಿದಾಟ ತಣ್ಣಗಾಗಿದೆ. ರದ್ದಾಗಿದ್ದ ಅಮಾನತುಗೊಂಡಿದ್ದ ಬಿಪಿಎಲ್ ಕಾರ್ಡ್ಗಳು ಮರಳಿ ಮಾಲೀಕರ ಕೈಗೆ ಬರ್ತಿವೆ. ಕಾರ್ಡ್ ಕಳೆದುಕೊಂಡು ಕಂಗಾಲಾಗಿದ್ದವರು ಸಂತಸಗೊಂಡಿದ್ದಾರೆ. ಇಂಥ ಹೊತ್ತಲ್ಲೇ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಬಿಪಿಎಲ್ ಕಾರ್ಡ್ ಅಮಾನತು ಆಗ್ತಿದ್ದಂತೆ ಪಡಿತರ ವಿತರಣೆ ಬಂದ್ ಆಗಿತ್ತು. 2 ತಿಂಗಳಿನಿಂದ ಫಲಾನುಭವಿಗಳು ಅನ್ನಭಾಗ್ಯದಿಂದ ವಂಚಿತರಾಗಿದ್ರು. ಆದರೆ ಕಾರ್ಡ್ ಮರುಸ್ಥಾಪನೆ ಆಗ್ತಿದ್ದಂತೆ ಎಲ್ಲರಿಗೂ ಆಹಾರ ಧಾನ್ಯ ಸಿಗಲಿದೆ. 2 ತಿಂಗಳ ರೇಷನ್ ಒಟ್ಟಿಗೆ ಕೊಡಲು ಆಹಾರ ಇಲಾಖೆ ಪ್ಲಾನ್ ಮಾಡಿದ್ದು. ಮುಂದಿನ ತಿಂಗಳು ಬಿಪಿಎಲ್ ಕಾರ್ಡ್ದಾರರಿಗೆ ಅನ್ನಭಾಗ್ಯ ಸೌಲಭ್ಯ ಮತ್ತೆ ಸಿಗಲಿದೆ. ಡಿಸೆಂಬರ್ನಲ್ಲಿ, ನವೆಂಬರ್ ಹಾಗೂ ಅಕ್ಟೋಬರ್ನ ಬಾಕಿ ರೇಷನ್ ವಿತರಣೆಯಾಗಲಿದೆ. ಸರ್ಕಾರದ ನಿರ್ಧಾರವನ್ನ ಕಾರ್ಡ್ದಾರರು ಸ್ವಾಗತಿಸಿದ್ದಾರೆ. ಒಳ್ಳೆಯದು, ಅನುಕೂಲನೇ. ಅದು ಬಡವರಿಗೆ ಭಾಳ ತುಂಬ ಅನುಕೂಲನೇ ಆಗಿದೆ. ಇಷ್ಟು ದಿನ ಕಟ್ಟಾಗಿದ್ದು ಅಂತೇಳಿ ಭಾಳಷ್ಟು ಪರದಾಡ್ತಿದ್ರು ಜನ. ಈಗ ಸರ್ಕಾರ ಅದನ್ನು ಎಚ್ಚರಿಕೆ ತಗೊಂಡು ಬಡವರಿಗೆ ನಾವೇನು ಮೋಸ ಮಾಡಲ್ಲ ಅಂತೇಳಿ ಅದನ್ನು ಕಲಿಸಿಕೊಡೋದು ಭಾಳ ಒಳ್ಳೆಯದು. ಬಿಪಿಎಲ್ ಕಾರ್ಡ್ ಹೋಯ್ತು ಅಂತ ಕಂಗಾಲಾಗಿದ್ದವರಿಗೆ ಕಾರ್ಡ್ ಮರಳಿಸಿ ನೆಮ್ಮದಿ ತರಿಸಿದ್ದ ಸರ್ಕಾರ ಈಗ ಬಾಕಿ 2 ತಿಂಗಳ ರೇಷನ್ ಕೂಡ ವಿತರಿಸಲು ಮುಂದಾಗಿದೆ. ಆ ಮೂಲಕ ಡಬಲ್ ಧಮಾಕ ನೀಡಲಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.